2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 9 ಕ್ಷೇತ್ರಗಣಿತ. ಅಂದ್ರೆ ನಿಮ್ಮ ಭಾಗ 2ರಲ್ಲಿ 9ನೇ ಅಧ್ಯಾಯ ಯಾವ್ದಂದ್ರೆ ಕ್ಷೇತ್ರಗಣಿತ. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 9.4 ಅನ್ನ ಬಿಡಿಸೋಣ. ಹಾಗಾದ್ರೆ 9.4 ಅಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ, ಕೆಳಗೆ ಹೇಳಿರುವ ಸಂದರ್ಭಗಳಲ್ಲಿ ಯಾವಾಗ ಕೊಳವೆಯಾಕಾರದ ಟ್ಯಾಂಕ್ ಒಂದರ ಮೇಲ್ಮೈ ವಿಸ್ತೀರ್ಣವನ್ನು ಮತ್ತೆ ಯಾವ ಸಂದರ್ಭದಲ್ಲಿ ಅದರ ಗಾತ್ರವನ್ನ ಕಂಡುಹಿಡಿಯಿರಿ. ನೋಡ್ರಿ, ಪ್ರಶ್ನೆ ಒಂದ್ರ ಮೇಲೆ ವಿಸ್ತೀರ್ಣ ಮತ್ತೆ ಯಾವ ಸಂದರ್ಭದಾಗ ಅದರ ಗಾತ್ರವನ್ನ ಕಂಡು ಹಿಡಿಬೇಕು ಅನ್ನೋದನ್ನ ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಹೇಳ್ಬೇಕಾಗತ್ತ. ಅದರಲ್ಲಿ ಎಷ್ಟು ನೀರು ತುಂಬಿಸಬಹುದೆಂದು ಕಂಡು ಹಿಡಿಯಾಕ ನಾವೇನ್ ಕಂಡು ಹಿಡಿಬೇಕಪ್ಪ, ಇಲ್ಲಿ ನಾವು ಅದರ ಗಾತ್ರವನ್ನ ಕಂಡು ಹಿಡಿಬೇಕು. ಅದರ ಗಾತ್ರವನ್ನು ಕಂಡು ಹಿಡಿಯಬೇಕಾಗುತ್ತದೆ. ಹೌದಾ? ಅದರ ಗಾತ್ರವನ್ನು ಕಂಡು ಹಿಡಿಯಬೇಕು. ನೆಕ್ಸ್ಟ್, ಅದನ್ನು ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕ ಮಾಡುವುದು. ಅದನ್ನ ಮಾಡಾಕ ಏನ್ ಮಾಡ್ಬೇಕು, ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಮೇಲ್ಮೈ ವಿಸ್ತೀರ್ಣ. ಹೌದಾ? ನೆಕ್ಸ್ಟ್, ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕುಗಳನ್ನ ತುಂಬಿಸಬಹುದೆಂದು ಕಂಡು ಹಿಡಿಯಿರಿ. ಇಲ್ಲೇ ಗಾತ್ರವನ್ನ ಏನ್ ಮಾಡ್ಬೇಕು, ಲೆಕ್ಕ ಹಾಕ್ಬೇಕು. ಗಾತ್ರವನ್ನು ತಿಳಿತಲ್ಲ, ನೀವೇನ್ ಮಾಡ್ರಿ, ಗಾತ್ರವನ್ನ ಕಂಡು ಹಿಡಿಬೇಕು. ತಿಳಿತಲ್ಲ. ನೆಕ್ಸ್ಟ್, ಎರಡನೇ ಪ್ರಶ್ನೆ ನೋಡ್ರಿ. ಕೊಳವೆ ಏನ ವ್ಯಾಸವು 7 ಸೆಂಟಿಮೀಟರ್ ಮತ್ತು ಎತ್ತರ 14 ಸೆಂಟಿಮೀಟರ್. ಕೊಳವೆ ಬಿ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಎತ್ತರ 7 ಸೆಂಟಿಮೀಟರ್. ಯಾವುದೇ ಲೆಕ್ಕಾಚಾರ ಮಾಡದೆ ಯಾವುದರ ಗಾತ್ರ ದೊಡ್ಡದಿದೆ ಎಂದು ನೀವು ಸೂಚಿಸಬಲ್ಲಿರಾ? ಸೂಚಿಸಬಹುದಾ ನೀವು ಲೆಕ್ಕ ಮಾಡ್ಲಾರ್ದ? ಎರಡೂ ಕೊಳವೆಗಳ ಗಾತ್ರವನ್ನು ಲೆಕ್ಕ ಮಾಡಿ ತಾಳೆ ನೋಡ್ರಿ. ದೊಡ್ಡ ಗಾತ್ರವು ಕೊಳವೆಯ ಮೇಲ್ಮೈ ವಿಸ್ತೀರ್ಣವನ್ನು ಸಹ ದೊಡ್ಡದಾಗಿದೆಯೇ ಅಥವಾ ಇಲ್ಲವೇ ಎಂದು ಪರೀಕ್ಷಿಸಿ. ಇಲ್ಲೇ 2 ಕೊಳವೆ ಆಕಾರದವ. ಆ ಕೊಳವೆ ಆಕಾರದಾಗ ನಾವೇನ್ ಮಾಡ್ಬೇಕಪ್ಪ, ಲೆಕ್ಕ ಮಾಡ್ಲಾರ್ದ ಹಂಗ ಹೇಳ್ತೀರ ನೀವು ಅಂತ ಅವ್ರ ಏನ್ ಮಾಡ್ಯಾರ, ಇಲ್ಲಿ ಕೇಳ್ಯಾರ. ಒಂದು ಹಿಂಗೈತಿ, ಇನ್ನೊಂದ್ ಹೆಂಗೈತಿ, ಅಗ್ಗಲೈತಿ. ಇದ್ರದ್ದು ಏನ್ ಮಾಡ್ಬೇಕು, ನಾವು ಲೆಕ್ಕ ಮಾಡ್ಲಾರ್ದನ ಮನ್ಯಾಗ ಮಾಡಾಕ್ ಆಗುತ್ತಾನ ಅಂತ ಹೇಳಿ ಏನ್ ಮಾಡ್ರಿ, ಕಂಡು ಹಿಡ್ಕೋರಿ. ಹೌದಾ? ಲೆಕ್ಕಾಚಾರ ಮಾಡದೆ ಬಿ ಕೊಳವೆ ಗಾತ್ರ ದೊಡ್ಡದಂತ ಹೇಳ್ಬೋದು. ಹೆಂಗ? ಇದು ಎ ಅಂತ ತಗೋರಿ, ಇದನ್ನ ಬಿ ಅಂತ ತಗೋರಿ. ಬಿ ದೊಡ್ಡದೈತಿ ಇಲ್ಲ, ಯಾಕ ನೋಡಿದ್ರ ಸೈಜ್ ನೋಡಿದ್ರೆ ಹೇಳ್ತೀರಿ. ಹೌದಾ? ಹಾಗಾದ್ರೆ ಇದ್ರದ್ದು ಏನೈತಿ, ಬಿ ಯ ಗಾತ್ರ ದೊಡ್ಡದಿದೆ. ಯಾಕೆ ಇದ್ರ ತ್ರಿಜ್ಯನ ಕೂಡ ಏನೈತಪ್ಪ, ದೊಡ್ಡದೈತಿ. ಹೌದಲ್ಲ? ಹಾಗಾದ್ರೆ ಈಗ ನಾವೇನ್ ಮಾಡೋಣ, ಇಲ್ಲಿ ಎ ಕೊಳವೆಯ ಗಾತ್ರವನ್ನ ಕಂಡುಹಿಡಿಯೋಣ. ಎ ಕೊಳವೆಯ ಗಾತ್ರ ಹೆಂಗ್ ಕಂಡಿಡ್ತೀರಿ? ಸೂತ್ರ ಏನೈತಿ, V = πr²h. ಹೌದಾ? ಹಾಗಾದ್ರೆ ಪೈ ಅಂದ್ರೆ ಗೊತ್ತೈತಿ ನಮ್ಗ 22/7. ಆರ್ ಅಂದ್ರೇನು? 7/2. ಆರ್ ತ್ರಿಜ್ಯ 7/2. h = 14 ಸೆಂಟಿಮೀಟರ್. ಹಾಗಾದ್ರೆ πr²h, ಪೈ ಮೀನ್ಸ್ 22/7. r² ಅಂದ್ರ 7/2. 2 ಸಲ ಗುಣಿಸ್ರಿ. 7/2 × 7/2 ಇಂಟು h ಎಷ್ಟೈತಿ, 14 ಐತಿ. 7 1 7 1 7 1 7 ಸಾರಿ 2 1 2 7. ಹೌದಾ? 2 1 2 11 ಉಳಿತೇನೆ. ಇವಾಗ ನಮ್ಗಿಲ್ಲಿ 11 × 7 × 7 ಉಳಿತು. ಹೌದಾ? 11 7 77 × 7 ಮಾಡ್ರಿ, 539. ಏನ್ ಬಂತು? 539. ವಿ ಗಾತ್ರ ಕಂಡು ಹಿಡಿದ್ರೆ ನಾವೇ ಈಗ ಇದಕ್ಕ ಘನ ಸೆಂಟಿಮೀಟರ್ ಅನ್ಬೇಕು. ನಾವು ಏನನ್ಬೇಕು? ಘನ ಸೆಮಿ. ನೆಕ್ಸ್ಟ್, ಇವಾಗ ಏನ್ ಮಾಡ್ಬೇಕು, ಬಿ ಯ ಕೊಳವೆ ಗಾತ್ರ. ಬಿ ಏನ್ಪ ಇದು? ಕೊಳವೆ ಗಾತ್ರವನ್ನ ನಾವೇನ್ ಮಾಡ್ಬೇಕಿಲ್ಲ, ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ r = 14/2. ಆರ್ ಅಂದ್ರ ತ್ರಿಜ್ಯ. ಆರ್ ಅಂದ್ರೇನು? ತ್ರಿಜ್ಯ. ಈ ಬೇಸಿಕ್ ಥಿಂಗ್ಸ್ ನಿಮ್ಗೆಲ್ಲ ಏನೋ ಗೊತ್ತಿರ್ಬೇಕು. ಆರ್ ಅಂದ್ರ ತ್ರಿಜ್ಯ, ಎಚ್ ಅಂದ್ರ ಎತ್ತರ. ಮತ್ತೆಲ್ಲಾ ಅಭ್ಯಾಸ ಬಿಟ್ಟು ಆರು ಎಚ್ ಏನಂತ ಕನ್ಫ್ಯೂಸನ್ ಆಗ್ಬೇಡ್ರಿ. 6 ತ್ರಿಜ್ಯ, ಎಚ್ ಎತ್ತರ. ಎಚ್ ಎಷ್ಟೈತಿ? 7 ಸೆಂಟಿಮೀಟರ್ ಐತಿ. ಇವಾಗ ನಮ್ಗೆ ಸೂತ್ರ ಗೊತ್ತೈತಿ, V = πr²h. ಪೈ ಮೀನ್ಸ್ 22/7. ಎಚ್ ಇವಾಗ 2 1 2 7. ಹಂಗಂದ್ರ ಆರ್ ಏನಾತು? 7 ಆತು. ಇಲ್ಲಿ ಏನ್ ಮಾಡೋಣ್ರಿ, r². 7 × 7. ಎತ್ತರನು ಎಷ್ಟೈತಿ?
7 ಐತಿ. 7 ಒಂದ್ಲೆ 7 ಒಂದ್ಲೆ ಉಳಿತೇನ 22. 7 49. 22 ಇಂಟು 49 ಮಾಡ್ರಿ 1078 ಬರ್ತ. 1078 ಘನ ಸೆಂಟಿಮೀಟರ್. ಹೌದಾ? ಇದೇನು ಬಿ ಗಾತ್ರದ ಕೊಳವೆಯ, ಹೌದಾ? ಬಿ ಕೊಳವೆಯ ಗಾತ್ರ, ಹೌದಾ? ನೆಕ್ಸ್ಟ್ ವಿ ಇಸ್ ಈಕ್ವಲ್ ಟು 1078 ಘನ ಸೆಂಟಿಮೀಟರ್. ಇವಾಗ ಏನ್ ಮಾಡ್ಬೇಕು ಹೇಳ್ರಿ ನಾವು? ಎ ಕೊಳವೆದ್ದು ಮತ್ತ ಬಿ ಕೊಳವೆದ್ದು ಕಂಟಿನ್ಯೂ ಮಾಡೋಣ್ರಿ. ಎ ಕೊಳವೆಯ ಮೇಲ್ಮೈ ವಿಸ್ತೀರ್ಣ, ಎ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಏನಾಗತ್ತಿದ? ಎ ಕೊಳವೆಯ ಮೇಲ್ಮೈ ವಿಸ್ತೀರ್ಣವನ್ನ ಸೂತ್ರ ಹಾಕೊಂಡ್ರಿ. ಸೇಮ್ ಸೂತ್ರ ಏನೈತ್ಪ ಮೇಲ್ಮೈ ವಿಸ್ತೀರ್ಣದ? ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್, ಹೌದಾ, ಇಂಟು 2h ಪ್ಲಸ್ ಆರ್. ಇದು ಎ ಕೊಳವೆದ್ದು ಇದನ್ನ ತಗೋಬೇಕು 7/2 14 ತಗೋಬೇಕು. ಹಂಗಂದ್ರ ಪೈ ಅಂದ್ರ 22/7. ಆರ್ ಅಂದ್ರ ತ್ರಿಜ್ಯ 7/2. 2h 2 ಇಂಟು h ಎಷ್ಟೈತಿ? 14 ಐತಿ. ಪ್ಲಸ್ ಆರ್ ತ್ರಿಜ್ಯ ಎಷ್ಟಾಗುತ್ತೆ? 3.5. ಹೌದಾ? ಈಗ 7/2 ಅಂದ್ರ 2 3 6 1 ಉಳಿತು. ಬಿಂದು ಕೊಟ್ಟು 0 ತಗೊಂಡು 2 ಐತ್ಲೆ 10. ಇವಾಗ ಇಲ್ಲಿ ಏನ್ ಕಡ್ತ ಹೋಗುದ್ ನೋಡ್ರಿ. ಇದು 7 ಒಂದ್ಲೆ ಹೋಗುತ್ತಾ, 2 ಒಂದ್ಲೆ 2 11 ಹೋಗುತ್ತಾ. 11 ಇಂಟು 14 28. 28 ಪ್ಲಸ್ 3.5. ಇವಾಗ ಏನ್ ಮಾಡ್ತೇವಿ? ಮೊದಲು ಇದನ್ನ ಕೂಡಿಸ್ಕೊಂತೇವಿ. 11 ಇಂಟು 3 11.31.5. 11 ಗುಂಡ್ಲೆ 31.5. ಏನ್ಪಾ 28ಕ್ಕ 3.5 ಕೂಡಿಸಿದಾಗ ಉತ್ತರ 31.5 ಬರ್ತ. ಇವಾಗ ಇವ್ನ ಎರಡನ್ನ ಏನ್ ಮಾಡ್ಬಿಡನು? ಗುಣಿಸಿದಾಗ ಉತ್ತರ ಏನ್ ಬರ್ತ? 346.5. 346.5 ಚದರ ಸೆಂಟಿಮೀಟರ್. ಹೌದಾ? ಇವಾಗ ಏನ್ ಮಾಡ್ಬೇಕು? ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣವನ್ನ ಸೇಮ್ ಆಸ್ ಇಟ್ ಇಸ್ ಕಂಡು ಹಿಡಿಬೇಕು. ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಇದನ್ನ ಬಿಡಿಸಿ ಬರ್ಕೋರಿ ನೀವು. ಸೂತ್ರ ಏನೈತಪ್ಪ? ಸೇಮ್ ಪೈ ಆರ್ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಇಂಟು 2h ಪ್ಲಸ್ ಆರ್. ಹೌದಾ? ಪೈ ಆರ್ 22/7. ಆರ್ ಅಂದ್ರ 7 ಬಂದಿತ್ತಲ್ಲ ಆಗಲ್ಲಿ. ಪೈ ಮೀನ್ಸ್ 22/7 ಇಂಟು ತ್ರಿಜ್ಯ ಎಷ್ಟೈತಿ? 7 ಐತಿ. 2 ಗುಂಡ್ಲೆ ಎತ್ತರ ಎಷ್ಟೈತಿ? 7 ಐತಿ. ಪ್ಲಸ್ 7. 7 ಒಂದ್ಲೆ ಕ್ಯಾನ್ಸಲ್ ಆಗ್ಬಿಡ್ತಿಲ್ಲ. 7 ಒಂದ್ಲೆ 22 ಗುಂಡ್ಲೆ, ಹೌದಾ? 7 2 14. 14 ಪ್ಲಸ್ 7. 14ಕ್ಕೆ 7 ಕೂಡ್ಸಿದ್ರ 21. 21 ಇಂಟು 22 ಮಾಡ್ರಿ ಎಷ್ಟು ಬರ್ತ? 462 ಬರ್ತ. 462 ಚದರ ಸೆಮ್ಮಿ. 462 ಚದರ ಸೆಂಟಿಮೀಟರ್. ಇದು ಏನ? ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣ. ಇವಾಗ ಇಲ್ಲಿ ನೋಡ್ರಿ, ಎ ಕೊಳವೆಯ ಮೇಲ್ಮೈ ವಿಸ್ತೀರ್ಣ ಎಷ್ಟೈತಿ? 346.5 ಚದರ ಸೆಂಟಿಮೀಟರ್ ಐತಿ. ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣ 462 ಚದರ ಸೆಂಟಿಮೀಟರ್ ಐತಿ. ಹಾಗಾದ್ರೆ ನೀವ್ ಹೇಳ್ಬೋದು ಎರಡು ವಿಸ್ತೀರ್ಣವನ್ನ ನೋಡಿದಾಗ ಯಾವ್ದು ದೊಡ್ಡದೈತಿ? ಬಿ ಕೊಳವೆನೆ ದೊಡ್ಡದೈತಿ. ತಿಳಿತಲ್ಲ? ಲಾಸ್ಟಿಗೆ ಕನ್ಕ್ಲೂಷನ್ ಏನ್ ಕೊಡ್ತೀರಿ? ಆದ್ದರಿಂದ ಬಿ ಕೊಳವೆಯ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ. ಎರಡು ವಿಸ್ತೀರ್ಣವನ್ನ ನೋಡಿ ಹೇಳ್ಬೋದಲ್ಲ? ತಿಳಿತಾ? ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ. 180 ಚದರ ಮೀಟರ್ ತಳ ವಿಸ್ತೀರ್ಣ ಮತ್ತು 900 ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತಘನದ ಎತ್ತರವನ್ನ ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿ, ಆಯತಘನದ ಎತ್ತರವನ್ನ ನಾವೇನ್ ಮಾಡ್ಬೇಕಿಲ್ಲಿ? ಕಂಡು ಹಿಡಿಬೇಕು. ಮೊದಲಿಗೆ ಸೂತ್ರ ಬರ್ಕೊಂಡ್ರಿ. ಆಯತ ಘನದ ಗಾತ್ರ. ನಾನು ಶಾರ್ಟ್ಕಟ್ ಆಗಿ ಬರ್ತೀನಿ, ಫುಲ್ ಫಾರ್ಮ್ ಆಗಿ ಬರ್ಕೋರಿ. ಗ ಅಂದ್ರೆ ಏನಿಲ್ಲಿ? ಘನದ ಗಾತ್ರ ಇಸ್ ಈಕ್ವಲ್ ಟು ತಳದ ವಿಸ್ತೀರ್ಣ. ತಳದ ವಿಸ್ತೀರ್ಣ ಇಂಟು ಎತ್ತರ. ಹೌದಾ? ಇಲ್ಲಿ ನಮ್ಗೆ ಏನೈತಿ? ಆಯತಘನದ ಗಾತ್ರ ಗೊತ್ತೈತಿ. ಎಷ್ಟೈತಪ್ಪ? 900 ಐತಿ. ಇಸ್ ಈಕ್ವಲ್ ಟು ತಳದ ವಿಸ್ತೀರ್ಣ ಎಷ್ಟೈತಿ? 180 ಐತಿ. ಎತ್ತರ ಏನಿಲ್ಲ, ಗೊತ್ತಿಲ್ಲ. ಹೌದಾ? ಇವಾಗ ಇದು ಎತ್ತರಕ್ಕೆ ಏನ್ ಮಾಡೈತಿ? ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ? ಭಾಗಿಸುತ್ತ. ಹಾಗಾದ್ರೆ 900 ಡಿವೈಡೆಡ್ ಬೈ 180
ಇಸ್ ಈಕ್ವಲ್ ಟು ಎತ್ತರ. ಹೌದಲ್ಲ, ಇಲ್ಲೇ ಗುಣಿಸ್ತಂದ್ರ ಈ ಕಡೆ ಬಂದ್ರೆ ಏನಾಗುತ್ತ, ಭಾಗ್ಸುತ್ತ. ಹಾಗಾದ್ರೆ ಇದೊಂದ್ 0, ಇದೊಂದ್ 0, 9 ಒಂದ್ಲೆ 0, 9 ಇವಾಗ ಏನ್ ಉಳಿತು, 12 ಅಂಶ ಉಳಿತು. 12 ಅಂಶನ ಮತ್ ಕಟ್ತಾ ಬಿಡಿರಿ. 2 1 2 5 ಎ ಅಂದ್ರ ಎತ್ತರ, ಮತ್ತು ಎ ಅಂತ ತಿಳ್ಕೊಂಡಿರಿ. ಎ ಮೀನ್ಸ್ ಎತ್ತರ. ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ತು, ಎತ್ತರ ಎಷ್ಟು ಸಿಕ್ತು, ಎತ್ತರ ಇಸ್ ಈಕ್ವಲ್ ಟು 5 ಮೀಟರ್. ತಿಳಿತಲ್ಲ. ನೆಕ್ಸ್ಟ್ 4ನೇ ಪ್ರಶ್ನೆ. ಆಯತಘನವೊಂದು 60 ಸೆಂಟಿಮೀಟರ್ ಇಂಟು 54 ಸೆಂಟಿಮೀಟರ್ ಇಂಟು 30 ಸೆಂಟಿಮೀಟರ್ ಅಳತೆಗಳನ್ನು ಹೊಂದಿದೆ. ಇದರೊಳಗೆ 6 ಸೆಂಟಿಮೀಟರ್ ಬಾಹು ಇರುವ ಎಷ್ಟು ಘನಗಳನ್ನು ಇಡಬಹುದು? ಒಂದಕ್ಕೆ ಏನ್ ಮಾಡ್ರಿ, ಇಲ್ಲಿ ಏನೇನ್ ಕೊಟ್ರಲ್ಲ ಅವನ್ನ ನಾವೇನ್ ಮಾಡೋಣ, ಬರ್ಕೊಳೋಣ್ರಿ. 60 ಸೆಂಟಿಮೀಟರ್ ಇಂಟು 54 ಸೆಂಟಿಮೀಟರ್ ಮತ್ತ 30 ಸೆಂಟಿಮೀಟರ್. ಇದು ಏನಿದೆ, ಆಯತಘನ ಕೊಟ್ಟಾರಪ್ಪ. 60 ಸೆಂಟಿಮೀಟರ್, 60 ಸೆಮಿ ಇಂಟು 54 ಸೆಮಿ ಇಂಟು 30 ಸೆಮಿ. 30 ಸೆಮಿ ಮೀನ್ಸ್ ಸೆಂಟಿಮೀಟರ್. ಇವಾಗ ಆಯತಘನದ ಗಾತ್ರ, ಆಯತ ಘನದ ಗಾತ್ರ ಇಸ್ ಈಕ್ವಲ್ ಟು LBH. ಎಲ್ ಮೀನ್ಸ್ ಉದ್ದ, ಬಿ ಅಂದ್ರ ಅಗಲ, ಎಚ್ ಅಂದ್ರ ಎತ್ತರ. ಈಗ ಇವು LBH ಫಾರ್ಮ್ ಒಳಗ ಅದಾವ. ಎಲ್ ಅಂದ್ರೆ ಇವಾಗ ಏನ್ ತಗೋಬಹುದು ನಾವು, 60 ಸೆಂಟಿಮೀಟರ್. ಬಿ ಮೀನ್ಸ್ ಅಗಲ, 54 ಸೆಂಟಿಮೀಟರ್. ಎಚ್ ಅಂದ್ರ ಎತ್ತರ, 30 ಸೆಂಟಿಮೀಟರ್. ಮೂರನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬಹುದು. LBH ಅನ್ನ ಇವಾಗ ನಾವ್ ಏನ್ ಮಾಡೋಣ, ಬರೇನ LBH ಇಸ್ ಈಕ್ವಲ್ ಟು 60 ಇಂಟು 54 ಇಂಟು 30 ಘನ ಸೆಮಿ. ಪ್ರಶ್ನೆ ನೋಡ್ರಿ, ಅರ್ಥ ಮಾಡ್ಕೊಂತ ಹೋದ್ರ ಸರಳ ಆಗತ್ತ. ಇವಾಗ ನೆಕ್ಸ್ಟ್ 6 ಸೆಂಟಿಮೀಟರ್ ಬಾಹುಳ್ಳ ಘನದ ಗಾತ್ರ ಐತಿ. ಹೌದಾ, 6 ಸೆಂಟಿಮೀಟರ್ ಬಾಹು ಇರುವ ಘನಗಳು ಅಂದ್ರ ಎ ಕ್ಯೂಬ್ ಆಗುತ್ತ. 6 ಸೆಂಟಿಮೀಟರಿನ ಬಾಹುಗಳ ಗಾತ್ರ ಇಲ್ಲೈತಿ ನೋಡ್ರಿ, 6 ಸೆಂಟಿಮೀಟರ್ ಬಾಹು. ಈಗ ಏನಾಗುತ್ತಿದೆ, ಎ ಕ್ಯೂಬ್ ಆಗುತ್ತ. ನೀವೇನ್ ಬರ್ಕೋಬೇಕು, 6 ಸೆಂಟಿಮೀಟರ್ ಬಾಹುಳ್ಳ ಘನದ ಗಾತ್ರ ಇಸ್ ಈಕ್ವಲ್ ಟು ಎ ಕ್ಯೂಬ್. ಹಾಗಾದ್ರೆ ಎ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ, ಇದು ಎ ಕ್ಯೂಬ್ ಇಸ್ ಈಕ್ವಲ್ ಟು 6 ಇಂಟು 6 ಇಂಟು 6. ಹೌದಾ, ಈಗ ಇದು 6 ಅಂದ್ರನ ಏನ್ ತಗೊಂಡ್ಬಿಡ್ರಿ ನೀವು, ಬಾಹುಗಳ ಗಾತ್ರ ತಗೊಂಡ್ಬಿಡ್ರಿ. ಬಾಹುಗಳ ಗಾತ್ರ, ಬಾಹುಗಳ ಘನದ ಗಾತ್ರ, ಬಾಹುಗಳ ಘನದ ಗಾತ್ರ ಏನು, 6 ಸೆಂಟಿಮೀಟರ್. ಹಂಗಂದ್ರೆ ಇದು ಎ ಕ್ಯೂಬ್ ಆಗುತ್ತಪ್ಪ. ಎ ಕ್ಯೂಬ್ ಅಂದ್ರೆ 6 ಇಂಟು 6 ಇಂಟು 6, 6 ಈಗ ನಾವೇನ್ ಮಾಡ್ಬೇಕು, ಘನಗಳ ಸಂಖ್ಯೆಯನ್ನ ಕಂಡು ಹಿಡಿಬೇಕು. ಘನಗಳ ಸಂಖ್ಯೆ, ಘನಗಳ ಸಂಖ್ಯೆಯನ್ನ ಹೆಂಗ್ ಕಂಡು ಹಿಡಿತೀರಿ, ಆಯತ ಘನದ ಗಾತ್ರ, ಆಯತ ಘನದ ಗಾತ್ರ ಡಿವೈಡೆಡ್ ಬೈ ಘನದ ಗಾತ್ರ, ಘನದ ಗಾತ್ರ. ಹೌದಲ್ಲ, ಇದು ಏನ್ ನೋಡ್ರಿ, ಕನ್ಫ್ಯೂಷನ್ ಆಗ್ಬೇಡ್ರಿ. ಇದು ಘನಗಳ ಸಂಖ್ಯೆ ಇಸ್ ಈಕ್ವಲ್ ಟು ಆಯತ ಘನದ ಗಾತ್ರ ಡಿವೈಡೆಡ್ ಬೈ ಘನದ ಗಾತ್ರ. ಹಾಗಾದ್ರೆ ಆಯತ ಘನದ ಗಾತ್ರ ಗೊತ್ತೈತಿ ನಮ್ಗ, ಏನು, 60 ಗುಣ್ಲೆ 54 ಗುಣ್ಲೆ 30 ಡಿವೈಡೆಡ್ ಬೈ ಘನದ ಗಾತ್ರ 6 ಗುಣ್ಲೆ 6 ಗುಣ್ಲೆ 6. ಹೌದಾ, 6 1 6 10, 6 1 6 9, 6 1 6 5. ಇವಾಗ ಎಷ್ಟು ಉಳಿತು ನಮ್ಗ, 10 ಇಂಟು 9 ಇಂಟು 5, 19 90 95 450. ಹೌದಾ, ಇವಾಗ ನೀವೇನ್ ಹೇಳ್ಬೋದು, ಆಯತ ಘನದ ಒಳಗೆ 450 ಘನಗಳನ್ನ ಇಡಬಹುದು ಅಂತ ನಾವ್ ಇಲ್ಲಿ ಏನ್ ಮಾಡಬಹುದು, ಕನ್ಕ್ಲೂಷನ್ ಬರೀಬಹುದು. ಆದ್ದರಿಂದ ಆಯತ ಘನದ ಒಳಗೆ 450 ಘನಗಳನ್ನ ಇಡಬಹುದು ಅಂತ ಏನ್ ಮಾಡ್ರಿ, ಬರೀರಿ. ನೆಕ್ಸ್ಟ್ 5ನೇ ಪ್ರಶ್ನೆ. 1.54 ಘನ ಮೀಟರ್ ಗಾತ್ರ ಹಾಗೂ 1.40 ಮೀಟರ್ ವ್ಯಾಸದ ತಳವನ್ನುಳ್ಳ ಕೊಳವೆಯ ಎತ್ತರವನ್ನ ಕಂಡು ಹಿಡಿಯಿರಿ. ಕೊಳವೆಯ ಎತ್ತರ ಮೀನ್ಸ್ ಸಿಲಿಂಡರಿನ ಎತ್ತರ. ಹೌದಾ, ಕೊಳವೆ ಅಂದ್ರೆ ಏನ್ ಬರ್ತಿಲ್ಲ, ಸಿಲಿಂಡರ್ ಬರ್ತ. ಸಿಲಿಂಡರಿನ ಗಾತ್ರ, ಸಿಲಿಂಡರಿನ ಗಾತ್ರ ಈಸ್ ಈಕ್ವಲ್ ಟು, ಸೂತ್ರ ಏನೈತಿ, ಪೈ ಆರ್ ಸ್ಕ್ವೇರ್ ಎಚ್ ಐತಿ. ಹೌದಾ, ಪೈ ಆರ್ ಸ್ಕ್ವೇರ್ ಎಚ್ ಅಂದ್ರೆ ಇಲ್ಲಿ ಗಾತ್ರ ಕೊಟ್ಟಾರ. ಎಷ್ಟು ಕೊಟ್ಟಾರಪ್ಪ, 1.54 ಘನ ಮೀಟರ್ ಕೊಟ್ಟಾರ. ಬರ್ಕೊಂಡ್ಬಿಡುವಂದ್ರಲ್ಲಿ
ಗಾತ್ರ ಗಾತ್ರ ಇಸ್ ಈಕ್ವಲ್ ಟು 1.54 ಘನ ಮೀಟರ್. ನೆಕ್ಸ್ಟ್ ತ್ರಿಜ್ಯ ಕೊಟ್ಟಾರ ಆರ್. ಆರ್ ಇಸ್ ಈಕ್ವಲ್ ಟು 1.4 ಡಿವೈಡೆಡ್ ಬೈ 2 ಅಂದ್ರ 0.7. ತ್ರಿಜ್ಯ ಎಷ್ಟೈತಿ? 0.7 ಮೀಟರ್ ಐತಿ. ಇವಾಗ ಏನ್ ಮಾಡೋಣ್ರಿ, ನಾವ್ ಇದನ್ನ ಸೂತ್ರದಾಗ ಹಾಕೊಂಡ್ರಿ. ಸಿಲಿಂಡರಿನ ಗಾತ್ರ ಎಷ್ಟೈತಿ? 1.54 ಐತಿ. ಪೈ ಅಂದ್ರೆ ಎಷ್ಟು? 22/7. ಆರ್ ಅಂದ್ರೆ ಎಷ್ಟು? 0.7. 0.7 ಇಂಟು 0.7. ಎಚ್ ಎಷ್ಟು? ಎಚ್ ಗೊತ್ತಿಲ್ಲ. ಹೌದಾ? ಇವಾಗ ಏನ್ ಮಾಡ್ರಿ, ಇದನ್ನ ಕಡ್ತಾ ಹುಡಿಯನ. 7 ಒಂದ್ಲೆ 7 0.1. ಹೌದಾ? ಇವಾಗ ಏನಾಯ್ತು? 1.54 ಇಸ್ ಈಕ್ವಲ್ ಟು 22 ಗುಂಡ್ಲೆ 0.1 ಇಂಟು 0.7 ಇಂಟು ಎಚ್. ಹೌದಾ? ಇವಾಗ ಏನ್ ಮಾಡ್ಬಿಡೋಣ್ರಿ, ಇವ್ನೆರಡನ್ನ ಗುಣಿಸೋಣ. 1.54 ಇಸ್ ಈಕ್ವಲ್ ಟು 22 ಗುಂಡ್ಲೆ 0.1 ಗುಂಡ್ಲೆ 0.7 0.07 ಇಂಟು ಎಚ್. ಯಾವಾಗ್ಲೂ ಸರಳ ಇದ್ದಿದ್ದನ್ನ ಗುಣಿಸ್ಕೋಬೇಕು. ಕಷ್ಟ ಇದ್ದಿದ್ದು ಗುಣಿಸ್ಕೊಂಡು ಉತ್ತರ ತಪ್ಪು ಬಂದ್ರ ಫುಲ್ ಲೆಕ್ಕನ ಏನಾಗುತ್ತ? ತಪ್ಪಾಗುತ್ತ. ಸರಳ ಇದ್ದಿದ್ ಗುಣಿಸ್ಕೊಂಡು ಆಮ್ಯಾಗ ಏನ್ ಮಾಡ್ಬೇಕು? ಲೆಕ್ಕವನ್ನ ಬಿಡಿಸ್ಬೇಕಾಗತ್ತ. ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ್ರಿ. ಇವಾಗ ನಾವ್ ಏನ್ ಮಾಡ್ಬೇಕು? ಎಚ್ ಕಂಡು ಹಿಡಿಬೇಕು. ಎಚ್ ಇಲ್ಲಿ ಏನ್ ಮಾಡೈತಿ? ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ? ಭಾಗ್ಸತ್ತ. ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು 1.54 ಡಿವೈಡೆಡ್ ಬೈ 22 ಇಂಟು 0.07. ಎಚ್ ಇಸ್ ಈಕ್ವಲ್ ಟು ಇವಾಗ ಏನ್ ಮಾಡ್ರಿ, 22 ಇಂಟು 0.07 ಗುಣಿಸ್ರಿ. ಎಷ್ಟು ಬರ್ತಾ? 1.54 ಬರ್ತ. 1.54 ಡಿವೈಡೆಡ್ ಬೈ 1.54. ಈಗ ಒಂದ್ಲೆ ಹೋಗ್ಬಿಡ್ತಲ್ಲ ಇದು. ಎಚ್ ಇಸ್ ಈಕ್ವಲ್ ಟು ಏನ್ ಬಂತು? 1 ಬಂತು. 1 ಮೀಟರ್. ಎಚ್ ಅಂದ್ರೆ ಏನಪ್ಪಾ? ಎತ್ತರ. ಹೌದು ಇಲ್ಲ? ಹಾಗಾದ್ರೆ ಕೊಳವೆಯ ಎತ್ತರ ಏನ? 1 ಮೀಟರ್. ತಿಳಿತಲ್ಲ? ಆದ್ದರಿಂದ ಕೊಳವೆಯ ಎತ್ತರ 1 ಮೀಟರ್. ತಿಳಿತಾ? ಕೊಳವೆಯ ಎತ್ತರ 1 ಮೀಟರ್ ಅಂತ ನಾವೇನ್ ಮಾಡ್ಬೇಕಿಲ್ಲಿ? ಬರಿಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ. ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ್ಯ. ಇದು ಹಾಲಿನ ಟ್ಯಾಂಕು ಯಾವ ಆಕಾರದಾಗ ಐತಿ? ಕೊಳವೆ ಆಕಾರದಾಗ ಐತಿ. ಅದರ ತ್ರಿಜ್ಯ ಎಷ್ಟೈತಿ? 1.5 ಮೀಟರ್ ಐತಿ. ಮತ್ತು ಉದ್ದ 7 ಮೀಟರ್ ಐತಿ. ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನ ತುಂಬಬಹುದು? ಆ ಟ್ಯಾಂಕ್ನ್ಯಾಗ ಎಷ್ಟು ಲೀಟರ್ ಹಾಲು ತುಂಬಬಹುದು ನಾವು? ಅದನ್ನ ನಾವೇನ್ ಮಾಡ್ಬೇಕು? ಕಂಡಿಡ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ತಗೊಂತೀರಿ? ಟ್ಯಾಂಕ್ನ ಗಾತ್ರ. ಟ್ಯಾಂಕ್ನ ಗಾತ್ರ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್. ಹೌದಾ? ಆರ್ ಎಚ್ ಅಂದ್ರ 7 ಮೀಟರ್ ಐತಿ. ಕೊಟ್ಟ ಬಿಟ್ಟಾನ ಉದ್ದ. ಎಚ್ ಇಸ್ ಈಕ್ವಲ್ ಟು 7 ಮೀಟರ್. ತ್ರಿಜ್ಯ ಕೊಟ್ಟಾನ. ಆರ್ ಇಸ್ ಈಕ್ವಲ್ ಟು 1.5 ಮೀಟರ್. ಇವಾಗ ಏನ್ ಮಾಡ್ಬೇಕು? ನಾವು ಟ್ಯಾಂಕ್ ನ ಗಾತ್ರವನ್ನ ಕಂಡುಹಿಡಿಬೇಕು. ಪೈ ಅಂದ್ರ ಗೊತ್ತೈತಿ ನಮ್ಗ ಏನ? 22/7. ಆರ್ ಅಂದ್ರ 7 ಇಂಟು 7 ಯಾಕ? ಆರ್ ಸ್ಕ್ವೇರ್ ಐತಿ. ಎಚ್ ಅಂದ್ರ 1.5. 7 ಒಂದ್ಲೆ ಹೋಗ್ಬಿಡ್ತು. ಉಳಿತೇನ? 22 ಗುಂಡ್ಲೆ. ಹೌದಾ? 22 ಗುಂಡ್ಲೆ ಸಾರಿ ಇಲ್ಲಿ ನೋಡ್ರಿ, ಇದು ಎಚ್. ಹೌದಪ್ಪ? ಇವಾಗ ನಾವ್ ಇದನ್ನ ಏನ್ ಮಾಡ್ಬೇಕು? 1.5 2 ತಗೋಬೇಕು. ಆರ್ ಇಸ್ ಈಕ್ವಲ್ ಟು 1.5 ಐತೆ. ಎಚ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಐತಿ. ಹಾಗಾದ್ರೆ ತ್ರಿಜ್ಯ 1 ತಗೋಬೇಕು ನಾವು. ಸಾರಿ, ತ್ರಿಜ್ಯ 2 ತಗೋಬೇಕು. ಎತ್ತರ ಅಷ್ಟೇ ಏನ್ ಮಾಡ್ಬೇಕು? 1 ತಗೋಬೇಕು. 7 ಒಂದ್ಲೆ ಹೋಗ್ಬಿಡುತ್ತೆ. 22 ಗುಂಡ್ಲೆ 1.5 ಇಂಟು 1.5. 22 ಗುಂಡ್ಲೆ 15 225. ಇಲ್ಲಿ ಒಂದೊಂದು ಸ್ಥಾನ ಐತಿ. ಹಾಗಾದ್ರೆ 2.25. ಈ 22ಕ್ಕ 2.25 ನಾವು ಗುಣಿಸ್ಬೇಕು. ಏನಾಗುತ್ತ? 49.5 ಘನ ಮೀಟರ್. ಹೌದಾ? ಹಾಗಾದ್ರೆ ನಾವ್ ಇಲ್ಲಿ ಏನ್ ಬರಿಬಹುದು? ಟ್ಯಾಂಕ್ ನಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ. ಟ್ಯಾಂಕ್ ನಲ್ಲಿ ಹಿಡಿಯುವ ಹಾಲಿನ ಪ್ರಮಾಣ ಹೆಂಗ್ ಕಂಡು ಹಿಡಿತೀರಿ? ಹೆಂಗ್ ಕಂಡು ಹಿಡ್ಬೇಕಂದ್ರ 49.5 ಘನ ಮೀಟರ್ ಇಂಟು 1000. ಯಾಕ ಲೀಟರ್ ಕನ್ವರ್ಟ್ ಮಾಡ್ಬೇಕಲ್ಲ? 1000. ಇವಾಗ ಏನಾಗುತ್ತಿದೆ? 49,000 ಆಗುತ್ತೆ. ಎಷ್ಟಾಗುತ್ತ? 49,000 ಲೀಟರ್.
ಯಾಕ ಒಂದು ಘನ ಮೀಟರ್ ಅಂದ್ರ 1000 ಲೀಟರ್. ಒಂದು ಘನ ಮೀಟರ್ ಇಸ್ ಈಕ್ವಲ್ ಟು 1000 ಲೀಟರ್. ಹೌದಪ್ಪ, ಇದಕ್ಕ 1000 ಗುಣಿಸಿ ಬಿಡ್ಬೇಕು. 1000 ಗುಣಿಸಿದ್ರೆ ಇಲ್ಲಿ 5 ಬರ್ತ ನೋಡ್ರಿ. ಹೌದಾ ಇಲ್ಲ? ಒಂದ್ ಸ್ಥಾನ ಬಿಟ್ಟು ಬಿಂದು ಕೊಡ್ತೇವಿ. 49.5 ಇಂಟು 1000. ಹೌದಪ್ಪ, 49 495 3 ಪೂಜಿ. ಇವಾಗ ಒಂದ್ ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಟ್ವಿ ಅಂದ್ರೆ ಉತ್ತರ ಎಷ್ಟು ಬಂತು? 495 ಇಷ್ಟು ಬಂತ ಲೀಟರ್. ಗೊತ್ತಾತಲ್ಲ? ಸರಳ ಅದಾವಲ್ಲ ಲೆಕ್ಕ. ನೆಕ್ಸ್ಟ್ 7ನೇದ್ ನೋಡ್ರಿ. 7ನೇದ್ ಏನೈತೆ ಅಂದ್ರ, ಒಂದು ಘನದ ಪ್ರತಿ ಅಂಚನ್ನು ಅದರ 2ರಷ್ಟು ಹೆಚ್ಚಿಸಿದರೆ. ನೋಡ್ರಿ, ಒಂದು ಘನ ಐತಿ, ಅದರ ಪ್ರತಿ ಅಂಚನ್ನ ನಾವ್ ಏನ್ ಮಾಡ್ಬೇಕು? 2ರಷ್ಟು ಹೆಚ್ಚಿಸಿದರೆ ಅದ್ರಾಗ 1ನೇ ಪ್ರಶ್ನೆ ಏನೈತಿ? ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುವುದು? 2ನೇ ಪ್ರಶ್ನೆ ಏನೈತಿ? ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು? ಇದ್ರಾಗ ಏನ್ ಮಾಡ್ಯಾರ? 2 ಪ್ರಶ್ನೆ ಕೊಟ್ರ. ಹೌದಾ? 1ನೇದು ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಗುತ್ತ, 2ನೇದು ಅದರ ಗಾತ್ರ ಎಷ್ಟು ಪಟ್ಟು ಹೆಚ್ಚಾಗುವುದು. ಇಲ್ಲೇ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಗಾತ್ರ. ಹಾಗಾದ್ರೆ ಘನದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನೈತಿ? ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 6a². ಎ ಅಂದ್ರ ಬಾಹು. ಹೌದಾ? ಆ ಇ ಅಂದ್ರೇನ? ಘನದ ಅಂಚು. ಎ ಘನದ ಅಂಚು. ನೆಕ್ಸ್ಟ್, ಘನದ ಅಂಚನ್ನ ಏನ್ ಮಾಡ್ಬೇಕಂತ? 2ರಷ್ಟು ಹೆಚ್ಚಿಸ್ಬೇಕಂತ. ಹೌದಾ? 2ರಷ್ಟು ಹೆಚ್ಚಿಸಿದ್ರ 2 ಇಂಟು ಎ 2a. ಯಾಕೆ 2 ಪಟ್ಟು ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ 2a ಆಗತ್ತ. ಈಗ ಸೂತ್ರ ಏನಾಗುತ್ತ? ಘನದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 6 ಇಂಟು 2a². ಹೌದಲ್ಲ? ಇದೇನಾಗುತ್ತ? 6 ಇಂಟು 2 4a². 6 4 24a² ಆಗುತ್ತ. 24a² ಏನಿದು? ಘನದ ಮೇಲ್ಮೈ ವಿಸ್ತೀರ್ಣ. ಇವಾಗ ನಾವೇನ್ ಮಾಡ್ಬೇಕು? ಅಂಚುಗಳ ಅನುಪಾತವನ್ನ ಕಂಡು ಹಿಡಿಬೇಕು. ಅಂಚುಗಳ ಅನುಪಾತ ಏನೈತಿ? ಅಂಚುಗಳ ಅನುಪಾತ 1:2. ಹೌದಾ? 1:2. ಯಾಕ? 1ಅನ್ನ 2 ಪಟ್ಟು ಹೆಚ್ಚಿಗೆ ಮಾಡೇವಿ. ಹಾಗಾದ್ರೆ 1:2. ಮೇಲ್ಮೈ ವಿಸ್ತೀರ್ಣಗಳ ಅನುಪಾತವನ್ನ ಕಂಡಿಡ್ಬೇಕು. ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಇಸ್ ಈಕ್ವಲ್ ಟು 6a² ಡಿವೈಡೆಡ್ ಬೈ 24a². 6a² ಅದಕ್ಕ ಮೊದಲಿಂದ ಘನದ ಅಂಚು 2 ಪಟ್ಟು ಹೆಚ್ಚಿಸಿದಾಗ 24a² ಆತ. a² ಕ್ಯಾನ್ಸಲ್ ಆಗ್ಬಿಡ್ತೈತಿ. 6 1 6 4. ಹಾಗಾದ್ರೆ 1 4 ಆಗುತ್ತ. ಹೌದಾ? ನೆಕ್ಸ್ಟ್, ಆದ್ದರಿಂದ ಏನ್ ಬರ್ಕೊಂತೀರಿ ನೀವಿಲ್ಲೇ? ಆದ್ದರಿಂದ ಘನದ ಅಂಚನ್ನು 2ರಷ್ಟು ಹೆಚ್ಚಿಸಿದಾಗ ಅದರ ಮೇಲ್ಮೈ ವಿಸ್ತೀರ್ಣವು 4ರಷ್ಟು ಹೆಚ್ಚಾಗುತ್ತದೆ. 4ರಷ್ಟು ಹೆಚ್ಚಾಗುತ್ತದೆ ಅಂತ ನಾವಿಲ್ಲಿ ಏನ್ ಮಾಡ್ಬೇಕು? ಬರಿಬೇಕಾಗುತ್ತ. ತಿಳಿತಲ್ಲ? ಏನ್ ಬರಿತೀರಿ? ಇನ್ನೊಮ್ಮೆ ಹೇಳ. ಘನದ ಅಂಚನ್ನು 2ರಷ್ಟು ಹೆಚ್ಚಿಸಿದಾಗ ಅದರ ಮೇಲ್ಮೈ ವಿಸ್ತೀರ್ಣ 4ರಷ್ಟು ಹೆಚ್ಚಾಗುತ್ತದೆ. ತಿಳಿತಲ್ಲ? 2ನೇ ಪ್ರಶ್ನೆಗೆ ಹೋಗೋಣ. ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು? ಅದ್ರ ಗಾತ್ರ ಎಷ್ಟು ಹೆಚ್ಚಿಗೆ ಆಗತ್ತ? ಇಲ್ಲಿ ನೋಡ್ರಿ, ಘನದ ಗಾತ್ರ. ಘನದ ಗಾತ್ರ ಏನೈತಿ? a³. ಹೌದಾ? ಇದನ್ನು ಕೂಡ ಏನ್ ಮಾಡ್ತಾರ ಇವ್ರು? 2 ಪಟ್ಟು ಹೆಚ್ಚಿಸ್ತಾರ. ಘನದ ಅಂಚು 2 ಪಟ್ಟು ಹೆಚ್ಚಿಸಿದ್ರೆ ಏನಾಗುತ್ತ? 2a ಆಗುತ್ತ. ಇವಾಗ 2a ಅನ್ನ ನಾವೇನ್ ಮಾಡೋಣ್ರಿ? ಘನದ ಗಾತ್ರ ಕಂಡುಹಿಡೀನ್ರಿ. ಘನದ ಗಾತ್ರ 2a³. ಹೌದಾ? 2 4 4 8a³. ಹೌದಲ್ಲ? ಹಾಗಾದ್ರೆ ಅಂಚುಗಳ ಅನುಪಾತ ಏನಾಗುತ್ತ? 1:2. 1:2. ಇವಾಗ ಘನದ ಗಾತ್ರಗಳ ಅನುಪಾತ. ಹೌದಲ್ಲ? ಘನದ ಗಾತ್ರಗಳ ಅನುಪಾತ ಏನಾಗುತ್ತ? ಅನುಪಾತ a³ ಡಿವೈಡೆಡ್ ಬೈ 8a³. ಹೌದಾ?
ಎಂಟ ಒಂದ್ಲೆ ಎ ಕ್ಯೂಬ್ ಬಿ ಕ್ಯೂಬ್ ಕ್ಯಾನ್ಸಲ್ ಆಗ್ಬಿಡ್ತೈತಿ, ಉಳಿತೇನಪ್ಪ ನಮಗ ಒಂದ್ ಎಂಟಾಂಶ. ಒಂದ್ ಎಂಟಾಂಶನ ಹೆಂಗ್ ಬರಿತೀರಿ? 1/8 ಅಂತ ಬರಿತೀರಿ, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರಿಬೇಕು ನೀವು? ಆದ್ದರಿಂದ ಘನದ ಅಂಚನ್ನು 2ರಷ್ಟು ಹೆಚ್ಚಿಸಿದಾಗ ಅದರ ಗಾತ್ರವು 8ರಷ್ಟು ಹೆಚ್ಚಾಗುತ್ತದೆ. ಎಷ್ಟು ಹೆಚ್ಚಿಗೆ ಆಗತ್ತ? 8ರಷ್ಟು ಹೆಚ್ಚಾಗುವುದು. ತಿಳಿತಲ್ಲ? ಎಷ್ಟು? 8ರಷ್ಟು ಹೆಚ್ಚಾಗುವುದು. ತಿಳಿತಲ್ಲ? ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ರಿ. ಆಯ್ತ ಘನಾಕಾರದಲ್ಲಿರುವ ಒಂದು ಜಲಾಶಯಕ್ಕೆ ನಿಮಿಷಕ್ಕೆ 60 ಲೀಟರ್ಗಳಂತೆ ನೀರು ಹರಿದು ಬರುತ್ತಿದೆ. ಒಂದು ಆಯ್ತ ಘನಾಕಾರದ ಒಂದು ಜಲಾಶಯ ಐತೆ, ಅದಕ್ಕ ನಿಮಿಷಕ್ಕೆ 60 ಲೀಟರ್ ಏನ್ ಬರ್ತೈತಿ? ನೀರ್ ಬರ್ತೈತಿ. ಜಲಾಶಯದ ಗಾತ್ರವು 108 ಘನ ಮೀಟರ್ಗಳಿದ್ದರೆ ಜಲಾಶಯ ತುಂಬಲು ಎಷ್ಟು ಸಮಯ ಬೇಕು? ಹಂಗಂದ್ರೆ ಇವಾಗ ನಾವೇನ್ ಮಾಡೋಣ್ರಿ? ಜಲಾಶಯ ಹಿಡಿಯುವ ನೀರಿನ ಪ್ರಮಾಣ ಕಂಡು ಹಿಡೀನ್ರಿ, ಆಮ್ಯಾಗ ಸಮಯ ಕಂಡು ಹಿಡೀನ್ರಿ ಅಂತ. ಹೌದಪ್ಪ? ಜಲಾಶಯ ಹಿಡಿಯುವ ನೀರಿನ ಪ್ರಮಾಣ. ಜಲಾಶಯ ಹಿಡಿಯುವ ನೀರಿನ ಪ್ರಮಾಣ ಏನಾಗುತ್ತ? 108 ಇಂಟು 1000. ಇದು ಏನಾಗುತ್ತ? ಇಷ್ಟಾಗುತ್ತ? 1,08,000 ಲೀಟರ್ ಆಗುತ್ತ. ಹೆಂಗಂದ್ರೆ 1 ಘನ ಮೀಟರ್ ಈಕ್ವಲ್ ಟು 1,000 ಲೀಟರ್. 1 ಘನ ಮೀಟರ್ ಈಸ್ ಈಕ್ವಲ್ ಟು 1,000 ಲೀಟರ್. ಹೆಂಗಂದ್ರೆ ನೀವು ದೊಡ್ಡ ಲೆಕ್ಕ ತಿಳ್ಕೊಂತೀರಿ, ಸಣ್ಣ ಲೆಕ್ಕದಾಗ ಏನಾಗುತ್ತ? ಡೌಟ್ ಬಂದ್ಬಿಡ್ತೈತಿ. ಇಲ್ಲಿ 1,000 ಹೆಂಗ್ ಇಂಟು ಮಾಡಿದ್ರು? 1,000 ಯಾವ ರೀತಿ ನಾ ಇಂಟು ಮಾಡಿದ್ನಿ ಅಂದ್ರ 1 ಘನ ಮೀಟರ್ ಈಕ್ವಲ್ ಟು 1,000 ಲೀಟರ್. ಅದಕ್ಕ ನಾ ಏನ್ ಮಾಡಿದೆ? 108ಕ್ಕೆ 1,000 ಗುಣಿಸಿದೆ, 1,08,000 ಲೀಟರ್ ಏನಾಯ್ತು? ಈಗ ನಮ್ಗ ನೀರಿನ ಪ್ರಮಾಣ ಸಿಕ್ತು. ಇವಾಗ ನೆಕ್ಸ್ಟ್ ಏನೈತಿ? 1 ನಿಮಿಷಕ್ಕ ಹರಿಯುವ ನೀರು. 1 ನಿಮಿಷಕ್ಕೆ ಹರಿಯುವ ನೀರು ಎಷ್ಟೈತಿ? 60 ಲೀಟರ್ ಐತಿ, ಹೌದಾ? ಆದ್ರ 1 ಗಂಟೆಗೆ ಹರಿಯ ನೀರು ಎಷ್ಟು? 1 ನಿಮಿಷಕ್ಕ 60 ಲೀಟರ್ ಹರಿತೈತಿ. ಅದ 1 ನಿಮಿಷಕ್ಕ 60 ಲೀಟರ್ ಹರಿತೈತಿ. 1 ಗಂಟೆಕ ಹೌದಿಲ್ಲ? 1 ಗಂಟೆಗೆ ಮತ್ತೆ ಎಷ್ಟು ನಿಮಿಷ? 1 ಗಂಟೆಗೆ ಮತ್ತೆ 60 ನಿಮಿಷ. ಹಂಗಂದ್ರೆ ನಾವೇನ್ ಮಾಡ್ಬೇಕು? ಈಗಿಲೆ 60 ಇಂಟು 60 ಮಾಡ್ಬೇಕು, ಹೌದಾ? 60 ಇಂಟು 60 ಲೀಟರ್. ಆದ್ದರಿಂದ ಜಲಾಶಯ ತುಂಬಲು ಬೇಕಾಗುವ ಸಮಯ. ಜಲಾಶಯ ತುಂಬಲು ಬೇಕಾಗುವ ಸಮಯ ಹೆಂಗ್ ಕಂಡುಹಿಡಿತೀರಿ? ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಡಿವೈಡೆಡ್ ಬೈ 1 ಗಂಟೆಯಲ್ಲಿ ಹರಿಯುವ ನೀರು. ಹಾಗಾದ್ರೆ ಜಲಾಶಯದಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಎಷ್ಟೈತಿ? 1 ಲಕ್ಷ ಐತಲ್ ಮ್ಯಾಗ, 1,08,000 ಡಿವೈಡೆಡ್ ಬೈ 1 ಗಂಟೆಗೆ ಎಷ್ಟು? 60 ಇಂಟು 60, ಹೌದಾ? 60 ಇಂಟು 60. ಇದೊಂದ್ ಸೊನ್ನೆ, ಇದೊಂದ್ ಸೊನ್ನೆ. ಇದನ್ನ ಏನ್ ಮಾಡ್ಬಿಡ್ರಿ? ಕಡ್ತಾ ಹೊಡೀನ್ರಿ. ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ? 1 ಲಕ್ಷ. ಇಷ್ಟು ಉಳಿತಾಪ ಇದು. ಡಿವೈಡೆಡ್ ಬೈ 6 36, ಹೌದಾ? 36 3 108 ಅಂದ್ರ 30 ಬಂತಿದ್ದು. 30 ಗಂಟೆಗಳು. ಎಷ್ಟು ಗಂಟೆ? 30 ಗಂಟೆಗಳು. ಈಗ ನೆಕ್ಸ್ಟ್ ಏನ್ ಬರಿಬಹುದು ನೀವು? ಆದ್ದರಿಂದ ಜಲಾಶಯ ತುಂಬಲು 30 ಗಂಟೆಗಳು ಬೇಕು. ಒಂದು ಜಲಾಶಯ ತುಂಬಬೇಕಂದ್ರ 30 ತಾಸ ಆದ್ರ ಅದು ಜಲಾಶಯ ಏನ್ ಮಾಡ್ಬಿಡ್ತೈತಿ? ಫುಲ್ ತುಂಬತೈತಿ. ಇದು ನಿಮ್ಮ ಅಧ್ಯಾಯನೂ ಆತ 8th ಸಿಲೆಬಸ್ ಫುಲ್. ಇದ್ರೊಳಗೆ ಇದು ಕೊನೆಯ ಅಭ್ಯಾಸ. ನಿಮ್ಗ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ಸ್ ಬಂದ್ರ, ಏನಾದ್ರೂ ನಿಮ್ಗೆ ತಿಳಿಲಿಲ್ಲ ಅಂದ್ರ ಕಮೆಂಟ್ ಮಾಡ್ರಿ. ನಾವ್ ನಿಮ್ಗೆ ಏನ್ ಮಾಡ್ತೇವೆ?